ಜುಲೈ 11 ಅಂತ ಹೇಳಿದರೆ ವಿಶ್ವ ಜನರ ಒಂದು ದಿನ ಅಂತ ಹೇಳೋದಾಗಿ ಆಚರಣೆಯನ್ನ ಮಾಡ್ತಕ್ಕಂಥ ಒಂದು ಶುಭ ಸಮಾರಂಭ ಅಥವಾ ಸಮಯ ಅಂತ ನಾವು ಕರೀತೇವೆ. ಇಂತಹ ಒಂದು ಸಮಯದಲ್ಲಿ ಜನರಿಗೆ ಒಳಿತಾಗುವಂತಹ ರೀತಿಯಲ್ಲಿ ಒಂದೆರಡು ಪ್ರಶ್ನೆಗಳನ್ನು ನಾವು ಸ್ವೀಕರಿಸಿದ್ದೇವೆ. ಆ ಪ್ರಶ್ನೆಗೆ ಉತ್ತರ ಅಂತ ಹೇಳಿದರೆ ಮುಖ್ಯವಾಗಿ ಒಂದನೆಯದು, ಅನುಷ್ಠಾನ ಹೇಳ್ತಕ್ಕಂಥದ್ದನ್ನ ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳುವಂಥದ್ದು. ಬೆಳಗ್ಗಿನ ಜಾವದಲ್ಲಿ 4ರಿಂದ 7ರ ತನಕದಲ್ಲಿ ಮಾಡಿಕೊಂಡ್ರೆ ತುಂಬ ಉತ್ತಮವು. ಅನಂತರದಲ್ಲಿ ಮಧ್ಯಾಹ್ನದ್ದು 12ರಿಂದ 1 ಗಂಟೆಯ ಸಮಯ ತುಂಬ ಉತ್ತಮವು. ಸಂಜೆಯ ಸಮಯ ಅಂತ ಹೇಳಿದರೆ 6ರಿಂದ 7 ತುಂಬ ಉತ್ತಮವು. ಈ ಒಂದು ಸಮಯದಲ್ಲಿ ಅನುಷ್ಠಾನವನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯಕ್ಕೆ ಒಳಿತನ್ನು ಉಂಟಾಗುತ್ತೆ. ಮತ್ತು ಆ ಒಂದು ಸಮಯದಲ್ಲಿ ಬೆಳಗ್ಗೆ ಸೂರ್ಯ ಉದಯಿಸುವಂತಹ ಹಂತವು, ಮಧ್ಯಾಹ್ನ ಅಂತ ಹೇಳಿದರೆ ಸೂರ್ಯನು ನೆತ್ತಿಯ ಮೇಲೆ ಇರುವಂತಹ ಅಂಶಕವು, ಇನ್ನು ಸಾಯಂಕಾಲ ಅಂತ ಹೇಳಿದರೆ ಸೂರ್ಯನು ಹಸ್ತನಾಗತಕ್ಕಂತಹ ಒಂದು ಸಮಯ. ಅದು ಕೂಡ ಒಂದು ರೀತಿಯಾದಂತಹ ಕಂಟಕಪ್ರಾಯವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಅಂತಹ ಸಮಯದಲ್ಲಿ ನಾವು ನಾವು ಆರಾಧನೆ ಮಾಡ್ತಕ್ಕಂತಹ ಯಾವುದೇ ದೇವರ ಅನುಗ್ರಹವನ್ನಾದರೂ ಕೂಡ ತಗೊಳ್ಳೋದು ಅಥವಾ ಸ್ಮರಣೆಯನ್ನ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ವಾ, ಆ ರೀತಿಯಲ್ಲಿ ಮಾಡಿಕೊಂಡ್ರೆ ತುಂಬ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಮತ್ತು ಅಷ್ಟೇ ಅಲ್ಲದೆ ಪ್ರಾಣಾಯಾಮ ಹೇಳ್ತಕ್ಕಂಥದ್ದನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯಕ್ಕೆ ಉತ್ತಮಕಾರಿಯೂ ಆಗಿದೆ. ಹಿಂದಿನಿಂದಲೂ ಕೂಡ ಋಷಿಮುನಿಗಳು ಕಂಡುಹಿಡಿದು ಮಾಡಿಟ್ಟಿರ್ತಕ್ಕಂಥದ್ದು, ವೈಜ್ಞಾನಿಕ ರೀತಿಯಲ್ಲೂ ಕೂಡ ಪುರಾವೆ ಸಮೇತವಾಗಿ ಆಗಿರ್ತಕ್ಕಂಥದ್ದು. ಮಾಡುವಂತಹ ಕ್ರಮ ಅಂತ ಹೇಳಿದರೆ, ಒಂದು ಮೂಗನ್ನು ಕಟ್ಟಿಡ್ಕೊಂಡು ಇನ್ನೊಂದು ಮೂಗಿನಿಂದಾಗಿ ಶ್ವಾಸವನ್ನು ತೆಗೆದುಕೊಂಡು ಎಷ್ಟು ಸೆಕೆಂಡುಗಳ ತನಕ ಶ್ವಾಸವನ್ನು ನಾವು ತೆಗೆದುಕೊಂಡಿರ್ತೀವೋ ಅಷ್ಟು ಸೆಕೆಂಡಿನ ತನಕ ಎರಡೂ ದ್ವಾರವನ್ನು ಬಂದ್ ಮಾಡಿ ಮೂಗಿನ ನಿಲ್ಲಿಸ್ಕೊಂಡು ಆ ಗಾಳಿಯನ್ನು ಯಾವ ವೇಗದಲ್ಲಿ ನಾವು ತಗೊಂಡಿರ್ತೀವೋ ಅದೇ ವೇಗದಲ್ಲಿ ಇನ್ನೊಂದು ಭಾಗದಿಂದಾಗಿ ಬಿಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಒಂದು ಸಾರಿ ಹೀಗೆಯೂ ಇನ್ನೊಂದು ಸಾರಿ ಹೀಗೆಯೂ ಎಲ್ಲ ಮಾಡಿದಾಗ ನಮ್ಮ ಶರೀರದಲ್ಲಿ ಶ್ವಾಸಕೋಶಾದಿಗಳು ಕ್ಲಿಯರಿಟಿಗೆ ಬರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಶ್ವಾಸ ಮುಖೇನವಾಗಿ ಇರ್ತಕ್ಕಂತಹ ಈ ಒಂದು ಜೀವ ಇರತಕ್ಕಂಥದ್ದು ಉಳಿತಕ್ಕಂಥದ್ದು. ಹಾಗೂ ಈಗ ಕೆಲವರಲ್ಲಿ ಹೇಳೋಕ್ಕಿಂತ ತುಂಬ ಜನರಲ್ಲಿ ಅನುಕೂಲ ಸಿಂಧು ಹೇಳ್ತಕ್ಕಂಥದ್ದು ಬಂದು ಹೋಗಿದೆ. ಆದರೆ ಅನುಕೂಲ ಸಿಂಧುವು ಅನಾನುಕೂಲತೆಯನ್ನೇ ಜಾಸ್ತಿ ಮಾಡ್ತದೆ ಹೇಳುವುದನ್ನು ಮರೆಯದಿರಿ.